ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬೇಸಿಗೆ ಕಾಲದಲ್ಲಿ ನಾವು ಆದಷ್ಟು ಸಪ್ಪೆ ಆಹಾರನ ಉಪಯೋಗ ಮಾಡ್ಕೋಬೇಕಾಗತ್ತೆ. ತರಕಾರಿಗಳು, ಹಣ್ಣುಗಳು ಇವುಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಹೀಗಾಗಿ 2 ಬಗೆಯ ತರಕಾರಿ ಕೋಸಂಬರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇವೆರಡು ಕೋಸಂಬರಿಗಳು ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ, ಕ್ಯಾಬೇಜಲ್ಲಿ ಈ ಥರ ಒಳಗಿನ ಎಳಸು ಭಾಗ ತಗೋಬೇಕು. ಸ್ವಲ್ಪ ಸ್ವೀಟಾಗಿರುತ್ತೆ. ಈ ಹೊರಗಿನ ತಗೊಂಡ್ರೆ ಸ್ವಲ್ಪ ಸಪ್ಪೆ ಆಗಿರುತ್ತೆ ಎಲೆಗಳು. ಹೀಗಾಗಿ ಒಳಗಿನ ಸ್ವಲ್ಪ ಎಳಸು ಭಾಗ ತಗೊಂಡು ತುರ್ಕೊಳ್ಳೋಣ. ನೋಡಿ, ಈ ಥರ ಎಳೆ ಭಾಗ ತಗೋಬೇಕು. ನೋಡಿ, ತರಕಾರಿ ಸಲಾಡ್ ಮಾಡಲಿಕ್ಕೆ ನಾನು ಇಲ್ಲೊಂದು ಅರ್ಧ ಮೂಲಂಗಿ ತುರ್ದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ತುಂಡು ಬೀಟ್ರೂಟ್ ತುರ್ದು ಇಟ್ಕೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ಸೌತೆಕಾಯಿ ತುರ್ದು ಇಟ್ಕೊಂಡಿದ್ದೀನಿ. 2 ಸಣ್ಣ ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಒಂದು ಸಣ್ಣ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾಬೇಜು ಒಂದು ಸಣ್ಣ ತುಂಡು ಅಂದರೆ ಒಳಗಿನ ಎಳೆ ಭಾಗನ ತುರ್ದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡಿ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಒಂದೊಂದೇ ತರಕಾರಿನ ಬೌಲಿಗೆ ಹಾಕೋತಾ ಇದ್ದೀನಿ. ತುರ್ದ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಈಗ ತುರ್ದ ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ತುರ್ದಿಟ್ಕೊಂಡ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ತುರ್ದಿಟ್ಕೊಂಡ ಮೂಲಂಗಿ ಹಾಕ್ಕೊತಾ ಇದ್ದೀನಿ. ಹಾಗೆ ತುರ್ದಿಟ್ಕೊಂಡ ಬೀಟ್ರೂಟ್ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಳ್ಳೋಣ. ನೋಡಿ, ಹಸಿಮೆಣಸು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸಂದಿಗೆ ಹುಟ್ಟಿದ್ದೆ. ಈಗ ಎಲ್ಲ ಒಂದು ಸಲ ಕಲಿಸ್ಕೊಂಡ್ಬಿಡೋಣ. ನೀವು ಇದಕ್ಕಿನ್ನೂ ಕಾಳುಗಳು ಏನಾರು ಹಾಕ್ಕೋಬೇಕು ಅಂತಿದ್ರೆ ಸ್ವೀಟ್ ಕಾರ್ನ್ಸ್ ಹಾಕ್ಕೋಬೋದು, ಹಸಿ ಬಟಾಣಿನೂ ಹಾಕ್ಕೋಬೋದು. ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. 1 ರಿಂದ 1.5 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ಹಸಿ ಕೊಬ್ಬರಿನೇ ಹಾಕ್ಕೋಬೇಕು. ಈಗ ಬೇಕಿದ್ದರೆ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಿನ್ಕೋಬೋದು. ನಾನು ಒಗ್ಗರಣೆ ಹಾಕ್ತಾ ಇಲ್ಲ ಇದಕ್ಕೆ. ಬೇಕಿದ್ದರೆ ಒಂದು ಇಂಗಿನ ಒಗ್ಗರಣೆ ಹಾಕ್ಕೋಬೋದು. ನಿಮ್ಗೆ ಒಗ್ಗರಣೆ ಬೇಡ ಅಂದರೆ ಇಂಗಿನ ಪುಡಿ ಇದಕ್ಕೆ ಹಾಕ್ಕೋಬೋದು. ನೋಡಿ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದ ಒಂದು ತರಕಾರಿ ಕೋಸಂಬರಿ ರೆಡಿಯಾಗಿದೆ. ಇದು ನೀವು ಊಟಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ಬೆಳಗಿನ ತಿಂಡಿಗೂ ತಿನ್ಕೋಬೋದು. ಸಾಯಂಕಾಲ ಸ್ನ್ಯಾಕ್ ಆಗಿನೂ ಉಪಯೋಗ ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ಹಸಿ ತರಕಾರಿ ಆಗಿದ್ದರಿಂದ. ನೋಡಿ, ಸೌತೆಕಾಯಿ ಕೋಸಂಬರಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸೌತೆಕಾಯಿ ತಗೋತಾ ಇದ್ದೀನಿ. ಇದನ್ನು 2 ಬದಿ ಕಟ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆ ತೆಕ್ಕೊಳ್ಳೋಣ. ಈ ಥರ ತಿಕ್ಕೋದ್ರಿಂದ ಸೌತೆಕಾಯಿ ಕಹಿ ಇದ್ದರೆ ಹೋಗುತ್ತೆ. ನೋಡಿ, ಕಹಿ ಭಾಗ ಎಲ್ಲ ಬಂದುಬಿಡುತ್ತೆ. ಈ ಥರ ಈಗ ಸೌತೆಕಾಯಿದು ಸಿಪ್ಪೆ ತೆಕ್ಕೊಳ್ಳೋಣ. ತುರ್ಕೊಳ್ಳಬಹುದು ಅಥವಾ ಇದನ್ನ ಸಣ್ಣಗೆ ಕಟ್ ಮಾಡ್ಕೋಬೋದು. ನಾನು ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋಣ. ನೋಡಿ, ಸೌತೆಕಾಯಿ ಎಲ್ಲ ಸಣ್ಣ ಹೋಳುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಒಂದು ಟೊಮೆಟೊ ಹಣ್ಣು ಹಚ್ಕೊತಾ ಇದ್ದೀನಿ ನಾನು.
ಟೊಮೆಟೊ ಎಲ್ಲ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಸೌತೆಕಾಯಿ ತುಂಡು ಹಾಕ್ಕೊಂಡಿದ್ದೆ ಬೌಲಿಗೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಒಂದೇ ಒಂದು ಹಸಿಮೆಣಸನ್ನು ಸಣ್ಣಗೆ ಹಚ್ಕೊತಾ ಇದ್ದೇನೆ. ನೋಡಿ, ಇದಕ್ಕೆ ಹಾಕ್ಕೊಳ್ಳೋಣ ಈಗ ಹಸಿಮೆಣಸು. ಈಗ ಇದಕ್ಕೆ ಅರ್ಧ ನಿಂಬೆ ರಸ ಹಿಂಡ್ಕೊತಾ ಇದ್ದೀನಿ ನಾನು. ನೋಡಿ, ಅರ್ಧ ನಿಂಬೆ ರಸನ ಹಿಂಡ್ಕೊತೀನಿ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ನನ್ನ ಹತ್ರ ಸ್ವಲ್ಪನೇ ಇತ್ತು, ಸ್ವಲ್ಪನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ನಾನು. ಅದ್ರ ವಿಡಿಯೋ ಬಂದಿಲ್ಲ, ಸಾರಿ. ಈಗ ಸ್ವಲ್ಪ ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನಾವು ತಿನ್ನುವಾಗ ಅಥವಾ ಸರ್ವ್ ಮಾಡುವಾಗ ಹಾಕಬೇಕಾಗುತ್ತೆ. ಯಾಕಂದರೆ ಸೌತೆಕಾಯಿ ಅದರಿಂದ ನೀರು ಬಿಡುತ್ತೆ. ಅದು ಟೊಮೆಟೊನೂ ಹಾಕಿರೋದ್ರಿಂದ ಟೊಮೆಟೊನೂ ನೀರು ಬಿಡುತ್ತೆ. ಅರ್ಧ ಸ್ಪೂನ್ ಅಳತೆಗೆ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಎಲ್ಲ ಒಂದು ಸಲ ಕಲಿಸ್ಕೊಂಬಿಡೋಣ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು ಒಣಮೆಣಸು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಒಂದು 4 ಎಲೆನ ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು, ಒಗ್ಗರಣೆ ಕಾದಿದೆ. ಕೋಸಂಬರಿಗೆ ಹಾಕ್ಕೊಳ್ಳೋಣ. ಒಂದ್ಸಲ ಮತ್ತೆ ಮೇಲೆ ಕಲಿಸ್ಕೊಂಬಿಡಿ. ನೋಡಿ, ಬೇಸಿಗೆಗೆ ಈ ಥರ ಸೌತೆಕಾಯಿ ಕೋಸಂಬರಿ ಮಾಡ್ಕೊಳ್ಳೋದು ತುಂಬ ತಂಪಾಗಿರುತ್ತೆ. ಬಾರಿಕೆನೂ ಜಾಸ್ತಿ ಆಗೋಲ್ಲ. ಮಧ್ಯಾಹ್ನ ಊಟಕ್ಕೆ ನೀವು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಇದಕ್ಕೆ ನೀವು ಕ್ಯಾರೆಟು ಹಾಕ್ಕೋಬೋದು, ಕ್ಯಾಬೇಜ್ ತುರಿ ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು, ಟೊಮೆಟೊನೇ ಹಾಕ್ಕೋಬೇಕಂತೇನಿಲ್ಲ. ಮುನಗಾಯಿ ತುರಿನೂ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಬರೀ ಸೌತೆಕಾಯಿ ಕೂಡ ಹಾಕ್ಕೋಬೋದು. ತುಂಬ ಸೌತೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಈ ಕೋಸಂಬರಿಗಳ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.